ಇನ್ನು ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ನ್ಯಾಯ ಸಿಗಬೇಕು ಅಂತ ಬಿಜೆಪಿಗರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೂ ಕೂಡ ಬಿಜೆಪಿ ಆಗ್ರಹಿಸಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕುತ್ತೆ ಬಿಜೆಪಿ. ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ನಿಂದ ತಿರುಗೇಟು. ಬಿಜೆಪಿ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅಂತ ಬ್ಯಾನರ್ ಹಾಕಲಾಗಿದೆ. ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಮನೆ ಆತಿಥ್ಯಕ್ಕೂ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಮುತ್ತಿಗೆ ಹಾಕೋದಕ್ಕೆ ಬರೋರಿಗೆ ಎಳನೀರು, ಕಾಫಿ, ಟೀ ಎಲ್ಲ ಅರೇಂಜ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮನೆ ಮುಂದೆನೆ ಟೇಬಲ್ ಅನ್ನ ಇಟ್ಕೊಂಡು ಅದಕ್ಕೆ ಒಂದಿಷ್ಟು ಜನ ಕೂಡ ನಿಲ್ಲಿಸಿದ್ದಾರೆ. ಅದನ್ನ ಸರ್ವ್ ಮಾಡೋದಕ್ಕೆ ಟೇಬಲ್ ಇಟ್ಟು ಅದ್ರ ಮೇಲೆ ಟೀ, ಆಮೇಲೆ ಎಳ್ನೀರು, ವಾಟರ್ ಬಾಟಲ್ ಇದೆಲ್ಲ ಇಟ್ಟು ಬಂದಿರೋರಿಗೆ ಆತಿಥ್ಯ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಅವರು ಈ ಪ್ರತಿಭಟನೆ ನಡೆಸೋದಕ್ಕೆ ಮುಂಚಿತವಾಗಿನೂ ಹೇಳಿದ್ದಿದೆ. ಬರ್ಲಿ ಮನೆ ಮುತ್ತಿಗೆ ಹಾಕೋದಕ್ಕೂ ಏನೋ ಬರ್ಲಿ, ಅವರು ನಾವು ಮುಂಚಿತವಾಗಿ ಎಷ್ಟು ಜನ ಬರ್ತಾರೆ ಏನು ಅಂತ ಹೇಳಿದ್ರೆ ನಾವು ಅವ್ರಿಗೆ ಬೇಕಿರುವಂತ ಆತಿಥ್ಯ ರೆಡಿ ಮಾಡ್ತೀವಿ. ಅನಂತರದಲ್ಲಿ ಮುಂದಿನ ದಿನ ನೀರು ಕೂಡ ಕೊಟ್ಟಿಲ್ಲ ಅಂತ ಹೇಳಬಾರ್ದು, ಅದಕ್ಕೂ ಟೀಕೆ ಮಾಡಬಾರ್ದು, ಹಾಗಾಗಿ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು. ಬಹುಶಃ ಅದನ್ನ ತಮಾಷೆ ಅಂತ ಅಂದುಕೊಂಡಿದ್ರು, ಜಸ್ಟ್ ಟಾಂಗ್ ಕೊಟ್ಟಿರ್ಬೋದು ಮಾತಿನಲ್ಲಿ ಅಂತ. ಬಟ್ ಹಾಗಿಲ್ಲ, ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇವತ್ತು ಅವ್ರ ಮನೆ ಮುಂದೆ ಒಂದು ಟೇಬಲ್ ಅನ್ನ ಹಾಕಿ ಟೀ, ಎಳ್ನೀರು, ವಾಟರ್ ಬಾಟಲ್ ಇದೆಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೋಡಿ, ಇನ್ನು ಸಚಿನ್ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಅದಕ್ಕಿದೀಗ ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದೆ, ನ್ಯಾಯ ಸಿಗಬೇಕು ಅಂತ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ನಿವಾಸದತ್ತ ಬಿಜೆಪಿ ನಾಯಕರು ಸಾಗ್ತಾ ಇದ್ದಾರೆ. ಅವಾಗಲೇ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ ನಾವು. ಪಾದಯಾತ್ರೆಯನ್ನೇ ಹೊರಟಿದ್ದಾರೆ ಬಿಜೆಪಿಗರು ಖರ್ಗೆ ನಿವಾಸದತ್ತ. ಖರ್ಗೆ ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕಬೇಕು ಅಂತ ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ನಿಂದಲೂ ಕೂಡ ತಿರುಗೇಟನ್ನ ಕೊಡಲಾಗ್ತಾ ಇದೆ. ಬಿಜೆಪಿ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅನ್ನುವಂತ ಬ್ಯಾನರ್ ಅನ್ನ ಕೂಡ ಅವ್ರು ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮನೆ ಮುಂದೆ ಬ್ಯಾನರ್ ಅನ್ನ ಹಾಕಿ ಜೊತೆಗೆ ಇವರಿಗೆ ಟೀ ಕಾಫಿ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ಆದ್ರೆ ಬಿಜೆಪಿಗರು ದಂಡೆತ್ತಿ ಹೋಗೋದನ್ನ ಗಮನಿಸ್ತಾ ಇದ್ದೀರಾ ನೀವು. ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ನ್ಯಾಯ ಸಿಗಬೇಕು, ಹೀಗಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಯಾವ ರೀತಿಯಾಗಿ ಪ್ರತಿಭಟನೆ ಹಾಗೆ ಪಾದಯಾತ್ರೆ ನಡೀತಾ ಇದೆ ಗಮನಿಸ್ತಾ ಇದ್ದೀರಾ. ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ.